ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿಸಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಸೊ ಇವತ್ತಿನ ಕಂಟೆಂಟು ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. 10 ಸ್ಕಿಲ್ಸ್ ಆಫ್ ರಿಚ್ ಪೀಪಲ್ಸ್, 10 ಕೌಶಲ್ಯಗಳನ್ನು ಅಭ್ಯಾಸ ಮಾಡಿಕೊಂಡರೆ ಶ್ರೀಮಂತರಾಗಲು ಖಚಿತ. ಆ 10 ಕೌಶಲ್ಯಗಳು ಯಾವ್ಯಾವು, ಅವ್ರು ಏನಕ್ಕೆ ಅದನ್ನ ಅಳವಡಿಸ್ಕೊಳ್ತಾರೆ, ಶ್ರೀಮಂತರು ಯಾವಾಗ್ಲೂ ಯಾಕೆ ಶ್ರೀಮಂತರಾಗಿರ್ತಾರೆ, ಬಡವರು ಯಾಕೆ ಶ್ರೀಮಂತರಾಗೋದಿಲ್ಲ, ಸೊ ಈ ವಿಚಾರವಾಗಿ ಇವತ್ತು ಮಾತಾಡೋಣ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಥವಾ ಬೆಲ್ ಐಕಾನ್ ಮಾಡೋದ್ರಿಂದ ಉಪಯೋಗ ಏನಂತ ಹೇಳಿದ್ರೆ, ನಾನು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೀವು ತಕ್ಷಣಕ್ಕೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಕೂಡ ಹೇಳೋ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 10 ಕೌಶಲ್ಯಗಳ ಅಭ್ಯಾಸ ಮಾಡಿಕೊಂಡ್ರೆ ಶ್ರೀಮಂತರಾಗಲು ಖಚಿತ. ಸೊ ಅದು ಯಾವ್ದಾವ್ದು ಕೌಶಲ್ಯಗಳು ಅವರು ಅಳವಡಿಸ್ಕೊಂಡಿದ್ದಾರೆ ಅಥವಾ ನಾವು ಯಾವ್ದನ್ನ ಅಳವಡಿಸ್ಕೊಳ್ಬೇಕು, ಸೊ ಈ ವಿಚಾರ ಬಗ್ಗೆ ಮಾತಾಡೋಣ. ಸೊ ಮೊದಲನೇದು ಮನಿ ಮ್ಯಾನೇಜ್ ಯುವರ್ ಮನಿ. ನೀವು ಎಷ್ಟೆಲ್ಲ ಹಣ ದುಡಿಮೆ ಮಾಡ್ತಾ ಇದ್ದೀರಾ, ಎಷ್ಟೆಲ್ಲ ನಿಮ್ಮ ಪಾಕೆಟಿಗೆ ಬರ್ತಾ ಇದೆ, ಎಷ್ಟೆಲ್ಲ ನಿಮ್ಮ ಅಕೌಂಟಿಗೆ ಹೋಗ್ತಾ ಇದೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಕಲಿಬೇಕು. ಐದರ್ ಇಟ್ ಈಸ್ ಎಕ್ಸ್ಪೆಂಡಿಚರ್ ಅಲ್ಲಿ ಟ್ರ್ಯಾಕ್ ಮಾಡಬೇಕು, ಹಣ ಬಂದಿದ್ದನ್ನ ಹೇಗೆ ನೀವು ಉಳಿತಾಯ ಮಾಡಬೇಕು, ಅಥವಾ ಎಷ್ಟು ಹಣ ಬೇಕಾಗುತ್ತೆ, ಎಷ್ಟು ಹಣ ಹೊರಗಡೆ ಹೋಗುತ್ತೆ. ಸೊ ಇದೆಲ್ಲನೂ ಕೂಡ ನೀವು ನಿಮ್ಮ ಹಣ ಮ್ಯಾನೇಜ್ ಮಾಡೋದನ್ನ ಕಲಿಬೇಕಾಗುತ್ತೆ. ಎರಡನೇದು ಇನ್ಕ್ರೀಸ್ ಯುವರ್ ಇನ್ಕಮ್. ಸೊ ಒಂದೇ ಆದಾಯಕ್ಕೆ ನೀವು ಯಾವತ್ತೂ ಸ್ಟಿಕನ್ ಆಗಬೇಡಿ. 2-3 ಆದಾಯ ನಿಮ್ಗೆ ಬರ್ತಾ ಇದ್ರೆ ನಿಮ್ಗೆ ಉಳಿತಾಯ ಮಾಡ್ಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶ ಸಿಗುತ್ತೆ, ಅಥವಾ ಎಮರ್ಜೆನ್ಸಿ ಫಂಡ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಅಥವಾ ನೀವು ನಿಮ್ಮ ಗೋಲ್ನ ರೀಚ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಆದಾಯನ ಹೆಚ್ಚು ಹೆಚ್ಚು ಮಾಡ್ಕೊಳ್ಳುವಂಥದ್ದು ತುಂಬಾ ತುಂಬಾ ಅಗತ್ಯ. ಸೇವ್ ಕನ್ಸಿಸ್ಟೆಂಟ್ಲಿ. ನಾನು ಪ್ರತಿ ನನ್ನ ವಿಡಿಯೋದಲ್ಲೂ ಸಾಮಾನ್ಯವಾಗಿ ಉಳಿತಾಯದ ಬಗ್ಗೆ ನಾನು ಮಾತಾಡ್ತೀನಿ. ಆ ಉಳಿತಾಯದಲ್ಲಿ ನಾನು ಹೇಳ್ತೀನಿ ಕನ್ಸಿಸ್ಟೆನ್ಸಿ ಬೇಕು. ಸೊ ನೀವು 100 ರೂಪಾಯಿ ಉಳಿತಾಯ ಮಾಡಿ, ಅದು ಕನ್ಸಿಸ್ಟೆನ್ಸ್ ಆಗಿ ಮಾಡಿ. ಸೊ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿಲ್ಲ. ನಿಮಗೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ, ನೀವು ಉಳಿತಾಯ 70% ಉಳಿತಾಯ ಮಾಡ್ತಾ ಇದ್ದೀರಾ ಅಥವಾ 20% ಉಳಿತಾಯ ಮಾಡ್ತಾ ಇದ್ದೀರಾ ಅನ್ನೋದು ಆಧಾರದ ಮೇಲೆ ನೀವು ಏನ್ ಉಳಿತಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದನ್ನ ಕನ್ಸಿಸ್ಟೆಂಟ್ ಆಗಿ ಉಳಿತಾಯ ಮಾಡಿ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಶ್ರೀಮಂತರು ಆಗಿರೋರು ಏನ್ ಹೇಳ್ತಾರೆ, ಅವರು ಹಣ ಹೇಗಿಡ್ಬೇಕು, ಎಲ್ಲಿ ಇಡಬೇಕು, ಮತ್ತೆ ಎಷ್ಟನ್ನ ಉಳಿತಾಯ ಮಾಡ್ಬೇಕು ಅನ್ನೋದು ಅವ್ರಿಗೆಲ್ಲಾನು ಗೊತ್ತಿರುತ್ತೆ. ಸೊ ಅದೇ ತರ ನೀವು ನಿಮ್ಮ ಹಣನ ಮ್ಯಾನೇಜ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ತುಂಬಾ ದೂರ ಇರೋದಿಲ್ಲ, ಬೇಗನೆ ನೀವು ಗೋಲ್ನ ರೀಚ್ ಮಾಡ್ಕೊಳ್ತೀರಾ. ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್. ಮಿನಿಮಮ್ 6 ತಿಂಗಳು ನಿಮ್ಮ ಆದಾಯ ಏನಿರುತ್ತೆ ಅದನ್ನ ನೀವು ಉಳಿತಾಯ ಮಾಡಿರ್ಬೇಕು. ಯಾವುದೇ ತರಹದ ಎಮರ್ಜೆನ್ಸಿ ಕೇಸಸ್ ಬಂದಾಗ ಅಥವಾ ಎಮರ್ಜೆನ್ಸಿ ಮೆಡಿಕಲ್ ಬರ್ಬೋದು, ಅಥವಾ ಕಾರ್ ರಿಪೇರ್ ಬರ್ಬೋದು, ಅಥವಾ ಮನೆ ರಿಪೇರ್ ಬರ್ಬೋದು, ಅಥವಾ ಇನ್ನೇನೋ ಒಂದು ನಿಮಗೆ ಎಕ್ಸ್ಪೆಂಡಿಚರ್ ಬಂದಾಗ ನಿಮಗೆ ನಿಮ್ಮ ಕೈಯಲ್ಲಿ ಹಣ ಇರಬೇಕಾಗುತ್ತೆ. ಸೊ ಹಾಗಾಗಿ ನೀವು ದುಡಿಯುವಂತ ಆದಾಯದಲ್ಲಿ ಅಥವಾ ಬರುವಂತ ಆದಾಯದಲ್ಲಿ ಮಿನಿಮಮ್ ನಿಮ್ಮ ಸಂಬಳ ಎಷ್ಟಿರುತ್ತೆ ಅಷ್ಟನ್ನ 6 ತಿಂಗಳಷ್ಟು ನೀವು ಹಣನ ತೆಗೆದಿಡಬೇಕಾಗತ್ತೆ ಬೇರೆ ಖಾತೆಯಲ್ಲಿ. ಸೊ ಅವಾಯ್ಡ್ ಬ್ಯಾಡ್ ಡೆಟ್ಸ್, ಪರ್ಸನಲ್ ಲೋನ್ಸ್, ಮತ್ತೆ ನಿಮ್ಮ ಲಕ್ಸುರಿಯಸ್ ಲೈಫ್ ಅದನ್ನ ನೀವು ಖಂಡಿತ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬೇಡದೇ ಇರೋ ವಸ್ತುಗಳನ್ನ ತಗೊಳ್ದೇ ಇರೋ ಹಾಗೆ, ಅಥವಾ ಬೇರೆ ನನ್ನ ಫ್ರೆಂಡ್ ಯಾರೋ ಸೂಟ್ ಹಾಕ್ತಾನೆ ನಾನು ಸೂಟ್ ಹಾಕೊಳ್ಬೇಕು, ಅಥವಾ ಶೂಸ್ಗಳು ಅವಶ್ಯಕತೆ ಇರಲ್ಲ ಒಂದು 10 ಜೊತೆ ಶೂ ತಗೊಳ್ಳುವಂಥದ್ದು ಅಥವಾ 5 ಜೊತೆ ಶೂ ತಗೊಳ್ಳುವಂಥದ್ದು. ಸೊ ಈ ತರ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ನೀವು ಅವಾಯ್ಡ್ ಮಾಡಿದಷ್ಟು ನಿಮ್ಮ ಹತ್ರ ತುಂಬಾನೇ ಹಣ ಉಳಿತಾಯ ಆಗುತ್ತೆ. ಸೊ ಹಾಗಾಗಿ ನೀವು ಅವಾಯ್ಡ್ ಮಾಡ್ಬೇಕು ಬೇರೆ ಬೇರೆ ಬ್ಯಾಡ್ ಡೆಟ್ಸ್ ಗಳನ್ನ ಅಥವಾ ಪರ್ಸನಲ್ ಲೋನ್ಸ್, ಲಕ್ಸುರಿ ಐಟಮ್ಸ್ ಗಳನ್ನೆಲ್ಲಾನು ಕೂಡ ಅವಾಯ್ಡ್ ಮಾಡಬೇಕು. ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೊಂಡು, ಇನ್ನು ಬಾಕಿ ಹಣ ನಿಮಗೆ ಎಮರ್ಜೆನ್ಸಿ ಫಂಡಿಗೋ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೋ, ಅಥವಾ ನಿಮಗೆ ಯಾವ್ದು ಕನ್ವಿನಿಯಂಟ್ ಉಳಿತಾಯ ಮಾಡ್ಲಿಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ರಿಚ್ ಪರ್ಸನ್. ಇನ್ವೆಸ್ಟಿಂಗ್ ಸ್ಕಿಲ್ಸ್, ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದು. ಸೊ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಹಣದ ಬಗ್ಗೆ ಆಗಿರ್ಬೋದು ಅಥವಾ ನೀವು ಹೆಚ್ಚು ಗಮನ ಇಟ್ಟು ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಡೆಫಿನೆಟ್ ಆಗಿ ನಿಮ್ಮ ಹಣ ಬೆಳೀತಾ ಹೋಗುತ್ತೆ, ಪ್ರತಿದಿನ ಬೆಳೀತಾ ಹೋಗುತ್ತೆ. ಸೊ ಒನ್ ಫೈನ್ ಡೇ ನಿಮಗೆ ಒಂದು ದೊಡ್ಡ ಹಣ, ಬಿಗ್ ಅಮೌಂಟ್ ಸಿಗುತ್ತೆ. ಸೊ ಅವಾಗ ನಿಮ್ಮ ಗೋಲ್ ಏನೆಲ್ಲ ಇರುತ್ತೆ ಆ ಗೋಲ್ ಅನ್ನ ನೀವು ಅಚೀವ್ ಮಾಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಸಿಗುತ್ತೆ. ಗೋಲ್ ಸೆಟ್ಟಿಂಗ್ ಅಂಡ್ ಪ್ಲಾನಿಂಗ್. ನೀವೇನ್ ಆದಾಯ ದುಡಿತಾ ಇದ್ದೀರಾ ಅಥವಾ ನಿಮಗೆ ಎಷ್ಟು ಆದಾಯ ಬರ್ತಾ ಇದೆ ಅದ್ರದ್ದು ಆಧಾರದ ಮೇಲೆ ಒಂದು ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಮತ್ತೆ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋದ ಜೊತೆಗೆ ನಿಮ್ಮ ಗೋಲ್ ಕೂಡ ಸೆಟ್ ಮಾಡ್ಕೊಳ್ಬೇಕು. ನಾನು ಈ ಒಂದು ನೆಕ್ಸ್ಟ್ 26-27 ಅಲ್ಲಿ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಮನೆ ಪರ್ಚೇಸ್ ಮಾಡಬೇಕು ಅಥವಾ ಕಾರ್ ತಗೊಳ್ಬೇಕು ಅಥವಾ ಬೈಸಿಕಲ್ ತಗೊಳ್ಬೇಕು. ಸೊ ನೀವು ಇಷ್ಟಪಡುವಂಥ ವಿಚಾರಗಳಲ್ಲಿ ನೀವು ಗೋಲ್ ಸೆಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ನೀವು ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಪ್ರಯಾರಿಟೈಸ್ ಹೈ ವ್ಯಾಲ್ಯೂ ಟಾಸ್ಕ್ ಓರ್ ಬಿಸಿ ವರ್ಕ್. ಸೊ ನಿಮ್ಮ ರೊಟೀನ್ ವರ್ಕ್ಗಳಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು. ಹೈ ವ್ಯಾಲ್ಯೂ ಯಾವ್ದು ಕೊಡಬೇಕು ಅಥವಾ ಲೋ ವ್ಯಾಲ್ಯೂ ಯಾವ್ದು ಕೊಡಬೇಕು. ಈಗ ನಿಮಗೆ ಒಂದು ದಿನದಲ್ಲಿ 5 ಟಾಸ್ಕ್ ಇರುತ್ತೆ ಅಂತ ಹೇಳಿದ್ರೆ 5 ಟಾಸ್ಕ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು. ಒಂದ್ ವೇಳೆ ಈಗ 5ರಲ್ಲಿ ಒಂದು ಉಳಿತಾಯ ಇರುತ್ತೆ, ಇನ್ನೊಂದು ನೀವೆಲ್ಲ ಔಟ್ಸೈಡ್ ಹೋಗೋದಿರುತ್ತೆ, ಇನ್ನೊಂದು ಯಾವ್ದೋ ಒಂದು ನಿಮ್ಮ ಲಕ್ಸುರಿ ಐಟಮ್ ಪರ್ಚೇಸ್ ಮಾಡ್ಲಿಕ್ಕೆ ಇರುತ್ತೆ, ಇನ್ನೆಲ್ಲೋ ವಾಕ್ ಮಾಡೋದಿರುತ್ತೆ. ಸೊ ಈ 4 ವಿಚಾರದಲ್ಲಿ ನೀವು ಹೈ ಪ್ರಯಾರಿಟಿ ಯಾವ್ದು ಅಂತ ನೋಡ್ಕೊಳ್ಬೇಕು. ನಿಮಗೆ ಯಾವ್ದು ಹೈ ಪ್ರಯಾರಿಟಿ ಅಂತಿದೆ ಸೊ ಆ ಒಂದು ಕೆಲಸಕ್ಕೆ ಆದ್ಯತೆ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡುವಂಥದ್ದು. ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ನಿಮಗೆ ಕಷ್ಟಕರವಾದಂತಹ ವಿಚಾರಗಳು ಬಂದಾಗ ಅದನ್ನ ಹೇಗೆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡಿ ಕಂಟಿನ್ಯೂ ಆಗ್ಬೇಕು. ಸೊ ಆ ಒಂದು ಥಿಂಕಿಂಗ್ ಲೆವೆಲ್ ನಿಮ್ ಕೆಪಾಸಿಟಿ ಬಂತು ಅಂತಂದ್ರೆ ನೀವು ಹಣ ಉಳಿತಾಯ ಆಗಿರ್ಬೋದು, ಮತ್ತೆ ನಿಮ್ಮ ಹಣ ಮ್ಯಾನೇಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಟೈಮ್ಲಿ ಕ್ಲಿಯರೆನ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ವೆಸ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಕಂಪ್ಲೀಟ್ ರಿಸಾಲ್ವ್ ಆಗುತ್ತೆ. ಸೊ ನಿಮಗೆ ಹೇಗೆ ಬೇಕಾಗೆ ಇರುವಂಥದ್ದಾಗಿರ್ಬೋದು ಅಥವಾ ಪ್ರಾಬ್ಲಮ್ ರಿಸಾಲ್ವ್ ಮಾಡಿದ್ಮೇಲೆ ನೀವು ಇನ್ನೊಬ್ಬರಿಗೆ ಗೈಡ್ ಮಾಡುವಂಥದ್ದಾಗಿರ್ಬೋದು. ಸೊ ಇದೆಲ್ಲನೂ ಕೂಡ 10 ಸ್ಕಿಲ್ಸ್ ಅಂತ ಬರುತ್ತೆ. ಸೊ ಮ್ಯಾನೇಜರ್ಸ್ ಅಥವಾ ರಿಚ್ ಪೀಪಲ್ಸ್ ದೇ ಆರ್ ಆಲ್ವೇಸ್ ಮೋರ್ ದೆನ್ 2 or 3 ಬಿಸ್ನೆಸ್ ಅಲ್ವಾ. ಅವರು ಒಂದಕ್ಕಿಂತ ಹೆಚ್ಚಿಗೆ ಬಿಸ್ನೆಸ್ ಇರುತ್ತೆ, ಅವರಿಗೆ ಮ್ಯಾನೇಜ್ ಮಾಡೋ ಸ್ಕಿಲ್ಸ್ ಗೊತ್ತಿರುತ್ತೆ, ಅವ್ರ ಪ್ರಾಬ್ಲಮ್ ರಿಸಾಲ್ವ್ ಮಾಡೋ ಸ್ಕಿಲ್ಸ್ ಗೊತ್ತಿರುತ್ತೆ. ಸೊ ಅದೆಲ್ಲ ಈ ಎಲ್ಲ ಸ್ಕಿಲ್ಸ್ಗಳು ನಾವು ತಿಳ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಾವು ಕೂಡ ಒಂದು ಕಂಪನಿ ಅಥವಾ 2 ಕಂಪನಿ ಅಥವಾ 3 ಕಂಪನಿ ಓಪನ್ ಮಾಡಬಹುದು. ಜೊತೆಗೆ ನಮ್ಮ ಹಣನ ಬೆಳೆಸಕ್ಕೆ ಹಣ ಉಳಿತಾಯ ಮಾಡಬಹುದು. ಲಾಸ್ಟ್ನೇದು ಫೈನಾನ್ಷಿಯಲ್ ಲಿಟ್ರಸಿ, ಅಂಡರ್ಸ್ಟ್ಯಾಂಡಿಂಗ್ ಮನಿ, ಅಸೆಟ್ಸ್ ಅಂಡ್ ಡೆಟ್, ಟ್ಯಾಕ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ನೀವು ಹಣದ ಬಗ್ಗೆ ಅಥವಾ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಗಮನ ಹರಿಸ್ಲಿಲ್ಲ ಅಂದ್ರೆ ನೀವು ಇದ್ದಲ್ಲೇ ಇರ್ತೀರಾ, ನೀವು ಬೆಳೆಯೋದಿಲ್ಲ ಅಥವಾ ನಿಮ್ಮ ಹಣನು ಕೂಡ ಬೆಳೆದಿಲ್ಲ. ಸೊ ಹಾಗಾಗಿ ನೀವು ಹೆಚ್ಚು ಹಣದ ಬಗ್ಗೆ ವಿಚಾರ ತಿಳ್ಕೊಳ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ಹೇಗೆ ಹಣ ಉಳಿತಾಯ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು, ಅಥವಾ ಖರ್ಚು ಹೇಗೆ ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಇದೆಲ್ಲ ತಿಳ್ಕೊಂಡ ನಂತರ ನೀವು ಪ್ಲಾನ್ ಮಾಡಿ ಸೆಟ್ ಮಾಡ್ಕೊಂಡ್ರೆ ಅದು ತಾನಾಗೆ ತಾನು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಗೋಲ್ನ, ಜೊತೆಗೆ ಹಣ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ನೀವೇನ್ ಗೋಲ್ ಪ್ಲಾನ್ ಮಾಡ್ಕೊಂಡಿದ್ರ ಅದನ್ನ ನೀವು ಪೂರೈಸ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಇದೆಲ್ಲ ಏನೆಲ್ಲ ಸ್ಟೆಪ್ಸ್ ಇದೆ ನೀವು ಒಮ್ಮೆ ಕೂತು ನೀವೇ ಯೋಚನೆ ಮಾಡಿ, ಈ ಸ್ಟೆಪ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಯೂಸ್ ಮಾಡ್ತಾ ಇಲ್ಲ, ಸೊ ಯಾಕೆ ನೀವು ಅಳವಡಿಸ್ಕೊಳ್ಬಾರ್ದು. ಸೊ ಇದೆಲ್ಲ ಪ್ರಶ್ನೆಗಳನ್ನ ನೀವು ಹಾಕೊಂಡು ಆ ಪ್ರಶ್ನೆಗಳಿಗೆ ನೀವೇ ಆನ್ಸರ್ ಹುಡುಕೊಂಡು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿಕಮ್ ಎ ರಿಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಸೊ ಹಾಗಾಗಿ ಇದೆಲ್ಲ ಕೌಶಲ್ಯಗಳ ಬಗ್ಗೆ ಇನ್ನೊಮ್ಮೆ ನೀವು ಕೇಳಿ ಮತ್ತೆ ನೀವು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳಿ ನನ್ನ ವಿಡಿಯೋ ಅಂತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ವೆಲ್ತಿ ಕೃಷ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.